ಎಲ್ರಿಗೂ ನಮಸ್ಕಾರ. ಸಾರಿ, ಸ್ವಲ್ಪ ತಡವಾಗಿ ಬಂದಾಗ ಎಲ್ರಿಗೂ ವಿಶ್ ಮಾಡಲಿಲ್ಲ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬಂದಿರೋದಕ್ಕೆ. ನಮ್ಮ ಸಿನಿಮಾ 17ಕ್ಕೆ ರಿಲೀಸ್ ಆಗ್ತಿದೆ. ಸೊ ಇದೊಂಥರ ಕನ್ನಡಕ್ಕೆ ಒಂದು ಹೊಸ ಥರದ ಸಿನಿಮಾ, ಬೈಕಿಂಗ್ ಸಿನಿಮಾ. ಸೊ ಇಲ್ಲಿವರೆಗೂ ಅಣ್ಣ ಅವರು ಬೈಕಿಂಗ್ ಸಿನಿಮಾ ಏನಿತ್ತು, ಅದಾದಮೇಲೆ ನಾನಿನ್ನ ಮರೆಯಲಾರೆ. ಅದಾದಮೇಲೆ ಬೈಕಿಂಗ್ ಸಿನಿಮಾ ಅಂತ ಪ್ರತ್ಯೇಕವಾಗಿ, ಅದು ಪ್ರತ್ಯೇಕವಾಗಿರಲಿಲ್ಲ, ಬಟ್ ಆದರೆ ಪ್ರತ್ಯೇಕವಾಗಿ ಯಾವುದೂ ಇರಲಿಲ್ಲ. ಸೊ ನಮ್ಮ ಸಿನಿಮಾ ಈಗ ಬಂದಿದೆ. ಇದು ಒಂದು ಸಿಂಪಲ್ ಸ್ವೀಟ್ ಫಿಲ್ಮ್. ಎಲ್ಲರೂ ಈಗ ಎಕ್ಸ್ಪೆಕ್ಟ್ ಮಾಡೋ ಥರ ಹೈ ಡ್ರಾಮಾ ಮಸಾಲ ಆ ಥರದ್ದು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇಟ್ಸ್ ಅ ವೆರಿ ಸ್ವೀಟ್ ಫಿಲ್ಮ್. ಇಟ್ಸ್ ಅ ಇಮೋಷನ್, ಫ್ಯಾಮಿಲಿ ಆಡಿಯನ್ಸ್ ನೋಡುವಂಥ ಒಂದು ಫಾದರ್ ಸನ್ ಬಾಂಡಿಂಗ್ ಏನಿದೆ, ಅದ್ರ ಮೇಲೆ ಇರುವಂಥ ಸಿನಿಮಾ. ಒಂದು ದಿನದಲ್ಲಿ ಆಗುವ ಕತೆ, ಅಪ್ಪನನ್ನು ಹುಡುಕಿ ಬರುವಂಥ ಮಗ. ಸೊ ತುಂಬ ಚೆನ್ನಾಗಿ, ನಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನಾನು ಆ ಥರದ ಬೈಕ್ ಓಡಿಸ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ 1200 cc ಟ್ರಯಂಫ್ ಬಾಬ್. ಮೊದಲಿಗೆ ಇವರು ಈ ಬೈಕು ಅಂಥೇಳಿ ನನಗೆ ಫೋಟೋ ಎಲ್ಲ ಕಳಿಸಿ, ಇದು ಬೈಕ್ ನನಗೆ ಓಕೆ ಯಾವುದೋ ಬೈಕ್ ಅಂಥೇಳಿ. ಆಮೇಲೆ ಅದು ಯಾವುದು ಅಂತ, ಯಾಕೆಂದರೆ ಅದು ನೀವು ಬೈಕ್ ನೋಡಿದ್ರೆ ಫಿಲ್ಮಲ್ಲಿ ಅದು ಪೇಂಟ್ ಆಗಿದೆ, ಅದೊಂಥರ ಸ್ವಲ್ಪ ರಸ್ಟಿಕ್ ಲುಕ್, ಓಲ್ಡ್ ಲುಕ್ ಥರ ಮಾಡಿದ್ದಾರೆ. ಸೊ ಅದರಿಂದ ನನಗದು ಯಾವುದು ಅಂತಲೂ ಗೊತ್ತಿರಲಿಲ್ಲ. ಬಟ್ ನನಗದು 1200 cc ಅಂದಾಗ ಮೊದಲೇ ಹೆದರಿಕೆ ಆಯಿತು. ಸೊ ಬೈಕ್ ಓಡಿಸೋದಕ್ಕೆ ಶುರು ಮಾಡಿದಾಗ ನಮಗೆ ಇಟ್ ವಾಸ್ ಲೈಕ್ ನಮಗೆ ಹೇಳಿ ಮಾಡಿಸಿರೋ ಬೈಕ್ ಥರ ಅನ್ನಿಸ್ತು. ಯಾಕೆಂದರೆ ನನಗೆ ಆ ಬೈಕೇ ಕಂಫರ್ಟೇಬಲ್. ಹರ್ಷಿಲ್ಗೆ ಇದ್ದಿದ್ದು 800 cc ಟ್ರಯಂಫ್ ಟೈಗರ್ ಓಡಿಸಿದ್ದು, ಅವ್ನಿಗೆ ಅದೇ ಕಂಫರ್ಟೇಬಲ್ ಅನ್ನಿಸ್ತು. ಸೊ ಒಂಥರ ಬೈಕ್ ಕೂಡ ಈ ಸಿನಿಮಾಗೆ ಒಂಥರ ಕಾಸ್ಟ್ ಆಗಿರೋ ಥರ ಅನಿಸುತ್ತೆ. ಸೊ ನಮಗೆ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ವೆರಿ ಈಸಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನಮಗೆ ಎಲ್ಲೆಲ್ಲೋ ಮಣ್ಣು ಕಾಡು ಆ ಕಡೆ ಈ ಕಡೆ ಎಲ್ಲೆಲ್ಲ ಗುಡ್ಡ ಬೆಟ್ಟ ಎಲ್ಲ ಕಡೆ ಓಡಿಸಿದ್ದೀವಿ. ಬಟ್ ಎಲ್ಲ ಕಡೆ ರಾಜಾರಾಮ್ ಅವ್ರು ಕೇಳ್ತಾಯಿದ್ರು, ನೀವು ಓಡಿಸ್ತೀರಾ, ಯಾರಾದರೂ ಓಡಿಸ್ಕೊಂಬರ್ಬೇಕಾ, ನೀವು ಗಾಡೀಲಿ ಬರ್ತೀರಾ? ವಿ ವರ್ ಲೈಕ್ ಇಬ್ಬರು ನಮಗೆ, ಐ ಮೀನ್ ಸಾಮ್ರಾಜ್ಞಿ ಆಲ್ಸೋ, ವಿ ವರ್ ಲೈಕ್ ಇಲ್ಲ ನಾವೇ ಓಡಿಸ್ತೀವಿ ಅಂತ, ಅಷ್ಟು ಖುಷಿಯಾಗೋದು. ಸೊ ನಮಗೆ ವಿ ಥರ್ಲಿ ಎಂಜಾಯ್ಡ್ ದ ಪ್ರಾಸೆಸ್ ಈ ಫಿಲ್ಮ್ ಮಾಡೋದ್ರಲ್ಲಿ. ಆ್ಯಂಡ್ ಈವನ್ ನಮ್ಮ ಪರ್ಫಾರ್ಮೆನ್ಸ್ ಕೂಡ ಇಟ್ ವಾಸ್ ಆಲ್ ಹೇಗೆ ಒಂದು ನ್ಯಾಚುರಲ್ ಆಗಿರೋದಕ್ಕೆ ಸಾಧ್ಯ ಆ ರೀತಿಯಲ್ಲಿ ಬ್ಲೆಂಡ್ ಆಗಿ ಮೂಡ್ ಬಂದಿದೆ ಅಂತ ನನಗನ್ಸುತ್ತೆ. ಸೊ ಸಿನಿಮಾ ನೋಡಿ, ಅದೇ ಹೇಳಿದ್ನಲ್ಲ, ನೀವು ಮಸಾಲ ಇರುತ್ತೆ, ಹಾಗಿರುತ್ತೆ ಹೀಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಇಟ್ಸ್ ಅ ವೆರಿ ಸಿಂಪಲ್ ಸ್ವೀಟ್ ನೈಸ್ ಫಿಲ್ಮ್. ಸೊ ನೀವು ನೋಡಿ ನಿಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆ್ಯಂಡ್ ಐ ಥಿಂಕ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್.